ಹೆಣ್ಣಿನ ಭಾವನೆ ಅರ್ಥವ ಮಾಡದ ನೀಯವ ಮನುಜನ ನಿನ್ನನ್ನು ಹೊತ್ತು ಹೆತ್ತು ಸಾಕಿದ ತಾಯಿಯೋ ಹೆಣ್ಣಲ್ಲವೇ ಹೆಣ್ಣು ಮನಸ್ಸದು ನೋಯಲೇ ಬಾರದು. ಇವರು ನಮ್ಮ ಊರಿನ ಹಿರಿಯ ಗೌಡ್ರು. ಇವರು ಸುತ್ತಳ್ಳಿಗೂ ನ್ಯಾಯ ಹೇಳೋರು. ಇವನು ಗೌಡ್ರು ಕಣ್ ಮುಂದೆ ಅದೇ ಊರಲ್ಲಿ ಬೆಳೆದಿರೋ ಹುಡುಗ. ಇವ್ರ ಮೇಲೆ ಒಂದು ಅಪವಾದ ಇದೆ. ಎಷ್ಟಲ ವಯಸ್ಸು ನಿನಗೆ? ಗೊತ್ತಾಯ್ತು ಗೌಡ್ರೆ, ನೀವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ರಿ ಅಂತ ಗೊತ್ತಾಯ್ತು. ಹೇಳ ಸುಮಾರಾಗಿ ಹೆಚ್ಚೆ ಆಗದೆ. ಅಲ್ಲ ಕಳ, ನಿಂಗೆ ಇಷ್ಟು ವಯಸ್ಸಾಗದೆ. ನೀನು ಹೋಗಿ ವಯಸ್ಸು ಕಮ್ಮಿ ಇರೋರ ಹತ್ರ ನಿನ್ನ ಪ್ರೀತಿ ಪ್ರೇಮ ಹೇಳ್ಕೊಬೋದಿಲ್ಲ. ನಾ ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಗೌಡ್ರೆ. ನಾನಂತೂ ನಲ್ಲ ಲೋ, ನೀನು ಒಳ್ಳೆಯವನು ಅಂತಲೂ ಗೊತ್ತು. ಯಾವ ಹೆಣ್ಣನ್ನು ನೀ ಕಣ್ಣೆತ್ತಿ ತಪ್ಪಾಗಿ ನೋಡಿಲ್ಲ ಅಂತಲೂ ಗೊತ್ತು. ಅದಕ್ಕೆ ಯಾವ ಮನೆ ಹತ್ರ ಕರೆಸಿದ್ದು. ನೀನು ತುಂಬ ಒಳ್ಳೆಯವನಾಗಿದ್ದಲ್ಲ, ಈಗ ಯಾಕೆ ಹಿಂಗಾಗ್ಬಿಟ್ಟೆ? ಗೌಡ್ರೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಎಲ್ರಿಗೂ ಗೊತ್ತು. ನನ್ನ ಪ್ರೀತಿ ಯಾಕಾಯಿತು ಹೆಂಗಾಯಿತು ಅಂತ ಬಿಡಿಸಿ ವಿವರವಾಗಿ ಇಂಚಿಂಚು ನಿಮ್ಗೆ ಹೇಳಿದ್ರೆ ನನ್ನ ಪ್ರೀತಿ ಬಗ್ಗೆ ನಿಮಗೆ ಗೊತ್ತಾಯ್ತಿದ್ದೆ ಗೌಡ್ರೆ. ಲವ್ ಸುಮ್ಮನಿರ್ಲ, ಯಾರು ಮಾಡಿದಾರ ಪ್ರೀತಿ ಮಾಡ್ಬಿಟ್ಟಿದ್ಯಾ? ಅಲ್ಲ ಕಳ್ಳ, ಅವಳ ಮದುವೆ ಆದರೆ ಈ ಸಮಾಜ ಒಪ್ತದ? ಈ ಸಮಾಜಕ್ಕೆ ನೀನೇನೆಲ್ಲ ಉತ್ತರ ಕೊಟ್ಟೆ? ಉತ್ತರ ಕೊಡ್ತೀನಿ ಕೇಳಿ ಗೌಡ್ರೆ. ಯಾರು ಈ ಜಗತ್ತಿನಲ್ಲಿ ವಯಸ್ಸು ಹತ್ರದಲ್ಲಿ ಮದುವೆನೇ ಆಗಿಲ್ವಾ? ಅವ್ರು ಯಾರು ಚೆನ್ನಾಗೇ ಇಲ್ವಾ? ಸಮ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ಅವರೆಲ್ಲ ಸಂತೋಷವಾಗೇ ಇದ್ದಾರಾ? ಎಷ್ಟೋ ಜನ ಮದುವೆ ಆದಮೇಲೆ ಹೆಣ್ತಿನ ಬಿಟ್ಟು ಡೈವರ್ಸ್ ತಗೊಂಡಿದ್ದಾರೆ. ಎಷ್ಟೋ ಸಮ ವಯಸ್ಸಲ್ಲಿ ಮದುವೆ ಆಗ್ತಾರೆ, ಆದರೆ 50 ವರ್ಷಕ್ಕೆ ಗಂಡನೇ ತೀರೋಗ್ತಾರೆ. ಎಷ್ಟೋ ಜನಕ್ಕೆ 50 ವರ್ಷ ಆದಮೇಲೆ ಆರೋಗ್ಯನೇ ಹಾಳಾಗುತ್ತೆ. ಎಷ್ಟೋ ಜನರು ಗುಣ ಗೊತ್ತಿಲ್ದಂಗೆ ಮದುವೆ ಮಾಡಿಕೊಂಡು ಇವತ್ತು ಕೂಡ ಆ ಹೆಣ್ಮಕ್ಳು ಕಣ್ಣೀರು ವಿಷಯದಲ್ಲಿ ಕೈಗೆ ತೊಳಿತಾ ಇದ್ದಾರೆ ಗೌಡ್ರೆ. ಲೋ ಮಕ್ಕ, ನೀನು ಮದುವೆ ಆದರೆ ಅಮ್ಮನವರು ಪಟ್ಟಕ್ಕೆ ಬಂದಾಗ 500 ಚಟ್ಟಿಗೆ ಬಂದರು ಅನ್ನೋ ಕತೆ ಐತೈತಕ್ಕಲ್ಲ ಗೌಡ್ರೆ. ಕೇಳಿಸ್ಕೊಳ್ಳಿ, ನಾನು ಮಹಾನ್ ದೇವ್ರ ಭಕ್ತ. ನಾನು 20 ವರ್ಷ ಆಯಸ್ಸು, ಎಕ್ಸ್ಟ್ರಾ ಗಟ್ಟಿತನ, ಆರೋಗ್ಯ ಕೊಡು ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಅವ್ನು ಕೊಡ್ತಾನೆ. ಜನ ಯಾವ ರೀತಿ ಅಂತ ಯೋಚನೆ ಮಾಡ್ತಾರೆ ಅಂತ ನೀವು ಆ ಥರ ಮಾಡಬೇಡಿ ಗೌಡ್ರೆ. ಒಂದೊಂದು ದಿನ ಯೋಚನೆ ಮಾಡಿ, ನನಗೆ 80 ವರ್ಷ ಆಗಿರುತ್ತೆ, ನನ್ನ ಪಕ್ಕ ನಿಂತ್ಕೊಳ್ಳೋ ನನ್ನ ಹೆಂಡತಿಗೆ 60 ವರ್ಷ ಆಗಿರುತ್ತೆ. ಇಬ್ಬರು ಆರೋಗ್ಯವಾಗಿ ನಾವು ಚೆನ್ನಾಗಿದ್ರೆ ಜನ ಹಸ್ತು ಅಂತಾರೆ, ಆಶೀರ್ವಾದ ಮಾಡ್ತಾರಲ್ವ ಗೌಡ್ರೆ. ಹೇಳೋಕೆ ಕೇಳೋಕೆ ಚೆನ್ನಾಗೇ ಐತಿ. ಲವ್, ನೀನು ಬಡವಕ್ಕಲ್ಲ, ನಿನ್ನ ಹತ್ರ ಏನೈತೆ ಅಂತ ಮದುವೆ ಹೆಚ್ಚ ಗೌಡ್ರೆ. ನಾನು ಬಡವನೇ ಇರ್ಬೋದು, ಆದರೆ ಕಲೆ ನಿನ್ನ ಹತ್ರ ಐತೆ ಗೌಡ್ರೆ. ಆ್ಯಕ್ಟಿಂಗು, ಡೈರೆಕ್ಷನು ಇವೆಲ್ಲ ನನಗೆ ಗೊತ್ತು ಗೌಡ್ರೆ. ಹೇಗಾದರೂ ಸಿನಿಮಾದಲ್ಲಿ ಚಾನ್ಸ್ ಕೇಳಿ ಡೈರೆಕ್ಟ್ರಾಗಿ ಒಳ್ಳೆ ದುಡ್ಡು ಮಾಡಿ ಅವಳನ್ನ ಮದುವೆಯಾಗಿ ರಾಣಿ ಥರ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಐತೆ ಗೌಡ್ರೆ. ಇಷ್ಟೊತ್ತಿಗೆಲ್ಲ ಅವರು ಓಕೆ ಅಂತಿದ್ರೆ ಇಷ್ಟೊತ್ತಿಗೆಲ್ಲ ಟ್ರೈ ಮಾಡ್ತಿದ್ದೆ ಸಿನಿಮಾಗೆ, ಟಿ ವಿಗೆ. ಅವಳು ಓಕೆ ಅಂದನೇ ಸರಿಯಾಗಿ ನಿದ್ದೆನೂ ಇಲ್ಲ, ಈ ಕಡೆ ಸರಿಯಾಗಿ ಊಟನೂ ಸೇರ್ತಾ ಇಲ್ಲ. ಇಷ್ಟೊತ್ತಿಗೆಲ್ಲ ಅವಳು ಓಕೆ ಆಗಿಬಿಟ್ಟಿದ್ರೆ ಅವಳೇ ನನ್ನ ಸ್ಫೂರ್ತಿಯಾಗಿ ಇಷ್ಟೊತ್ತಿಗೆಲ್ಲ ನಾನು ಸಿನಿಮಾಲಿ ಇಡ್ತಿದ್ನೇನೋ. ಲವ್, ಅದೇನಾದ್ರು ಗೊಂಡ್ಬಿಡ್ತಾ ಇದೆಯಾ? ಈ ಕಡೆ ತಿರ್ಗಿ ಮಾತಾಡ್ಲಾ? ಅವಳೇ ನನ್ನ ಸ್ಫೂರ್ತಿ ಅಂತ ಹೇಳಕ್ಕೆ ಬಂದೆ. ಅದೆಂಗ್ಲ ನೀ 2 ವರ್ಷದಲ್ಲಿ ಖಂಡಿತವಾಗಿ ಹೇಳ್ತೀಯಾ ಗೌಡ್ರೆ? ಅವಳು ನನಗೆ ಅದೃಷ್ಟ ದೇವತೆ ಗೌಡ್ರೆ. ಅವಳನ್ನ ನಾನು 2-3 ವರ್ಷ ಮುಂಚೆ ನೋಡಿದಾಗ ಅವಳ ಕಾಲ್ಗುಣನೋ ಏನು, ಟಿಕ್ಟ್ಯಾಕು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅಂತಾರೆಲ್ಲ ರೀಲ್ಸ್ ಎಲ್ಲ ಮಾಡಿ ಒಂಚೂರು ಫೇಮಸ್ ಆದೆ. ಲೋ ಬರ್ಡೇ ತದೆ ಆವಾಗಲೇ ನೀನು ಅವಳನ್ನ ಚಿಚ್ಚಿ ತೂತು 2-3 ವರ್ಷದಿಂದ ನಾನು ಸರಿಯಾಗಿ ಖಂಡಿತ ನೋಡಲಿಲ್ಲ ಗೌಡ್ರೆ. ಈಗ ಒಂದು 2-3 ತಿಂಗಳಿಂದ ಮಾಡೋ ಎಲ್ಲ ವಿಡಿಯೋಗಳಿಗೂ ಅವಳೇ ಸ್ಫೂರ್ತಿ ಕೊಡ್ರೆ. ನಾನು ಏನು ಕೇಳ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ, ಹೆಂಗಲ್ಲ ಅವಳ ಮೇಲೆ ಪ್ರೀತಿ ಆಯಿತು ಬಗೊಳ್ಳ ಗೌಡ್ರೆ. ನಾನು ಅವಳ ಹತ್ರ ಮಾತಾಡಿದ ಸ್ವಲ್ಪ ಗುಲ್ಗಂಜಿ ಅಷ್ಟೇ ಮಾತಾಡಿದಾಳೆ. ಎಂಥ ಜೇನ ದನಿ ಅವಳು ಗೊತ್ತಾ ಗೌಡ್ರೆ. ನನಗೆ ಅವಳ ಹತ್ರ ಇಷ್ಟ ಆಗಿದ್ದು ಅವಳ ಕಣ್ಣು, ಆ ನೋಟ, ಆ ಕಣ್ಣಿನಲ್ಲಿ 1000 ಭಾವನೆಗಳು ಹೇಳ್ತಾಳೆ ಗೌಡ್ರೆ. ಮೀನ ಕಣ್ಣೋಳು ಗೌಡ್ರೆ. ಅವಳು ನೋಡ್ತಾನೆ ಇರಬೇಕು ಅನ್ಸುತ್ತೆ. ಲೈ ಮುಚ್ಚಲಾಬಾಯಿ, ಏನು ಮೀನ ಕಣ್ಣೋಳು ಒಬ್ಳೆ, ಅವಳು ಬಿಟ್ಟು ಯಾರೂ ಇಲ್ಲ. ಅದೆಲ್ಲ ಕಣ್ಣು ಹೋಗ್ಬಿಟ್ಟು ಪ್ರೀತಿ ಮಾಡ್ಬಿಟ್ಟೆ ನೀನು ಹೇಳ ಗೌಡ್ರೆ. ಅವಳ ಕಣ್ಣಲ್ಲಿ 1000 ಭಾವನೆಗಳು ಹೇಳ್ತಾಳೆ. ಅವಳ ಸ್ಟೈಲೇ ಬೇರೆ ಗೌಡ್ರೆ. ಅವಳು ಕೋಪ ಆದಾಗ ನಾರ್ಮಲ್ ಆಗಿರ್ತಾಳೆ, ಅವಳು ಕೋಪ ಬಂದಾಗ ಅವಳು ಸೈಡಲ್ಲಿ ನೋಡೋದು ಚಂದ ಕೊಡ್ರಿ. ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಸೈಡಿಂದ ಹಿಂಗೆ ನೋಡ್ತಾಳೆ, ನಗ್ಬೇಕಾರೆ ಹಿಂಗಂತಾಳೆ, ಕೋಪ ಬಂದಾಗ ಹಿಂಗೆ ನೋಡ್ತಾಳೆ. ಅವಳ ಎದುರುಗಡೆ ಇದ್ದಾಗ ವಿದ್ಯುದಾಗ ನೋಡ್ತಾಳೆ. ನಾರ್ಮಲ್ ಆಗಿ ಹೆಂಗ್ ಗೊತ್ತಾ ನೋಡೋದು ಕೊಡ್ರಿ, ಇಷ್ಟೇ. ಸ್ವಲ್ಪ ಸ್ಮೆಲ್ ಕೊಡ್ಬೇಕಾ,
ಈ ಥರ ಇನ್ನೊಂದು ಸುಂದರವಾದ ನಗು ಇದೆ ಕೊಡ್ರಿ, ಅದೇ ನೋಡ್ತಾ ಇರ್ತಾಳೆ, ನಗ್ತಾನೆ ಇರ್ತಾಳೆ. ಅದು ಹೆಂಗೆ ಗೊತ್ತಾ? ಕುಡಿ ನೋಟದ ಕಿಡಿ ಸೋಕಿಸಿ ಸುಡಬೇಡವೇ ಆ ನೋಟಕ್ಕೆ ಫಿದಾಗೋಗ್ಬಿಟ್ಟೆ ಕೊಡ್ರಿ, ಫಿದಾಗೋಗ್ಬಿಟ್ಟೆ. ಎಲ್ಲದಕ್ಕಿಂತ ಸುಂದರವಾದ ಒಂದಿದೆ, ಅವಳು ಲಾಚ್ಕೊಳ್ಳೋದು ಹೆಂಗೆ ಗೊತ್ತಾ ಕೊಡ್ರಿ? ಅವ್ರ ರೀಲ್ಸಲ್ಲಿ ಡ್ಯಾನ್ಸು, ಅವಳು ಕೂದಲು, ಅವಳು ನಗೋದು, ಅವಳು ನೋಟ, ಅಯ್ಯೋ ತಲೆ ಕೆಟ್ಟೋಗುತ್ತೆ ಕೊಡ್ರಿ. ಇಲ್ಲ ಸಾಕು ನಿಲ್ಸ್ಲ, ಸರಿ ಮುಂದೆ ಹೇಳ. ಅವಳು ನಗೋದು, ಅವಳ ಮುಖ, ಅವಳ ಕಣ್ಣೋಟ, ಅಯ್ಯಯ್ಯೋ ನೋಡ್ರಿ ಅದು. ನೀ ಸಾಕು ಸುಮೀರಪ್ಪ, ಅವಳ ಕಣ್ಣಿನ ಬಗ್ಗೆ ಅವಳ ಹತ್ರನೇ ಹೋಗಳು, ಅವಳ ಹತ್ರನೇ ಹೇಳು. ಅದು ಸರಿ, ನೀ 3-4 ವರ್ಷ ಆದ್ಮೇಲೆ ಅವಳು ಮದುವೆ ಆಯ್ತೀಯಾ? ಸರಿ, ನೀನು ದೇವ್ರ ಹತ್ರ ಆಯಸ್ಸು, ಆರೋಗ್ಯ, ಗಟ್ಟಿತನ ಕೇಳ್ತೀಯ, ಅದು ಸರಿ, ಒಳ್ಳೇದಾಗ್ಲಿ. ಅವಳ ಚೆನ್ನಾಗಿ ನೋಡ್ಕೋಬೇಕಂತ ಸಿನಿಮಾ ಸೇರ್ತೀಯ, ದುಡ್ಡು ಮಾಡ್ತೀಯ, ಅದು ಸರಿ. ಆದರೆ ಲೋ ಬೆಪ್ಪೆ, ನಿನ್ಗೂ ಅವಳಿಗೂ ವಯಸ್ಸು ಅಂತರ ಅದೇ. ಅವ್ರ ಮನೆಯವ್ರಿಗೆ ಹೋಗಿ ನೀದು ಹೆಂಗ್ಲೋ ಒಪ್ಪಿಸ್ತೀಯ ಹೇಳ? ಅವ್ರ ಅಮ್ಮನ ಹತ್ರ ಸತ್ಯ ಹೇಳ್ತೀನಿ ಕೊಡ್ರಿ, ನನ್ನ ಜೀವನ ಸತ್ಯನೂ ಕೂಡ ಹೇಳ್ತೀನಿ. ಅವಳ ಯಾಕೆ ಪ್ರೀತಿ ಮಾಡಿದೆ, ಹೆಂಗೆ ಪ್ರೀತಿ ಮಾಡಿದೆ, ಆ ಸತ್ಯನ ಅವ್ರ ಅಮ್ಮನ ಹತ್ರ ಹೇಳ್ತೀನಿ ಕೊಡ್ರಿ. ಲವ್ ಅದೇನು ಅಂತ ನನಗೆ ಹೇಳಲ್ಲ, ನಾನು ಹೋಗಿ ಅವ್ರ ಮನೆಯವ್ರ ಹತ್ರ ಮಾತಾಡ್ತೀನಿ. ನೀನು ಹುಡುಗಿ ಹತ್ರ ಪ್ರೀತಿ ಹೇಳಾದ್ಮೇಲೆ ಅವರಮ್ಮ ನಿನಗೇನು ಬೆಲಿಲ್ವಾ? ಅವರು ತುಂಬ ಒಳ್ಳೆಯವರು ಕೊಡ್ರಿ, ಅವ್ರು ಯಾರನ್ನೂ ಬೈಯಲ್ಲ, ಯಾರನ್ನೂ ಹೊಗಳಲ್ಲ, ತುಂಬ ಮೌನವಾಗಿರ್ತಾರೆ. ಅವ್ರು ಎತ್ತು ಹೊಟ್ಟೆನ ಒರೆಸ್ಬಿಟ್ಟೆ ಕೊಡ್ರಿ. ಎತ್ತ ಪಾಪಿ ನಾನು ಅವ್ರ ಮಗಳ ಹತ್ರ ಹೇಳಿದ್ದು ಅವ್ರಿಗೆ ಗೊತ್ತಾಯ್ತು ಏನೋ. ಒಂದ್ಸಲಿ ಬಟ್ಟೆ ಒಗಿತಾ ಇದ್ರು ಕೊಡ್ರಿ, ನಾನು ಎದುರು ಬಂದಾಗ ಬಟ್ಟೆ 1-2 ಸಲ ಕುಕ್ಕಿದ್ರು, ಭಯ ಆಗೋಯ್ತು ಕೊಡ್ರಿ. ಆವತ್ತಿದ್ದ ಅವರು ಎದುರು ಬಂದಾಗ್ನು ಕಣ್ಣು ನೋಡಿ ನಾನು ಮಾತಾಡೋಕ್ಕಾಗ್ತಾಯಿಲ್ಲ, ತಲೆ ತೆಗ್ಸಿ ನಡೀತಾ ಇದ್ದೀನಿ ನೋಡ್ರಿ. ಅಲ್ಲೇ ಅವ್ರ ಅಮ್ಮನ ಹತ್ರ ಹೋಗಕ್ಕೆ ಹೇಳಕ್ ಧೈರ್ಯ ಇಲ್ಲ ನಿನಗೆ? ಆ ಹುಡುಗಿ ಹತ್ರ ಹೋಗಿ ಪ್ರೀತಿ ಹೇಳಕ್ಕೆ ಧೈರ್ಯ ಬಂದ್ಬಿಟ್ಟದ ನಿನಗೆ? ಅದಿಲ್ಲಿಂದ ಬಂದ್ಬಿಡೋದು ನಿಮಗೆ ಧೈರ್ಯ? ನಾ ಹೇಳಿದ್ದೆ ಒಂದು ಗೌಡ್ರೆ, ಜನ ಮಾತಾಡದೆ ಇನ್ನೊಂದು. ಅವಳನ್ನ ತುಂಬ ದಿನದಿಂದ ನೋಡ್ತಾ ಇದ್ದೆ ಗೌಡ್ರೆ, ನೋಡ್ತಾ ಇದ್ನ ಅವಳಿಗೆ ನನ್ನ ಮೇಲೆ ತಪ್ಪು ಭಾವನೆ ಬಂತ ಏನೋ, ಅವಳು ಮೌನ ಆಗ್ಬಿಟ್ಲು. ನನಗೆ ದಿಕ್ಕೆ ತೋಚದಂಗೆ ಆಯ್ತು, ನೋಡೋಕ್ಕಾಗಲಿಲ್ಲ ಅಂತ ಪಟ್ಟಂತ ಅವಳು ಕಣ್ಣು ನೋಡ್ತಾ ನೋಡ್ತಾ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಹಾಗೆ ಏನೇನೋ ಹೇಳ್ಬಿಟ್ಟೆ. ನಾ ಹೇಳಿದಿಷ್ಟೇ ಕೊಡ್ರಿ ಅವಳ ಹತ್ರ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ದಿನ ನೀನು ನೋಡಬೇಕು, ಮಾತಾಡಬೇಕು ಅನಿಸುತ್ತೆ. ನೀನು ನನ್ನ ಹೃದಯದಲ್ಲಿದೆಯಾ ಅಂದೆ. ಅವಳು ಹಾಕ್ಕೊಟ್ಬಿಟ್ಲು ಕೊಡ್ರಿ, ಅವಳು ಗೊತ್ತಿರೋರ್ಗೆ ಹಾಕ್ಕೊಟ್ಬಿಟ್ಲು. ಲವ್ ಸರಿ ಕಲ, ನಂಗೆ ಟೈಮ್ ಬೇರೆ ಆಗ್ತದೆ. ಅವ್ರ ಅಮ್ಮನ ನಾನು ಏನು ಹೇಳಬೇಕು ಹೇಳ, ನಾನು ಹೇಳ್ತೀನಿ. ಈ ಸಲ ಮಾರಿ ಹಬ್ಬ ನಡ್ದಾಗೆ ನಾನು ಕೃಷ್ಣನ್ ಪಟ್ಟು ಮಾಡ್ತಾವನಿ. ಮೇಷ್ಟು ಬರೋಕ್ಕೆ ಹೇಳೋರೆ, ಬೇಗ ಹೇಳ ಗೌಡ್ರೆ. ಅವ್ರ ಅಮ್ಮ ಏನಾರು ಎದುರು ಸಿಕ್ಕರೆ ನಾನು ಹಿಂಗೆ ಹೇಳ್ತೀನಿ ನೋಡಿ. ನಾನು ಚಿಕ್ಕ ವಯಸ್ಸಲ್ಲ ನಮ್ಮ ಅಪ್ಪನ ಕಳ್ಕೊಂಡೆ. ತಮ್ಮ ತಂಗಿ ಅಮ್ಮ ಇದ್ದರು. ಜವಾಬ್ದಾರಿಯಿಂದ ನನ್ನ ಕೈಲಾದಷ್ಟು ಅವ್ರನ್ನ ಓದಿಸ್ದೆ, ಮದುವೆ ಆದರು. ಆ ಜವಾಬ್ದಾರಿ ಮಧ್ಯೆ ಒಂದು ಹುಡುಗಿನ ಪ್ರೀತಿಸ್ದೆ. ನಾವೇನು ಜೊತೆಗೆ ಓಡಾಡಲಿಲ್ಲ, ಒಟ್ಟಿಗೆ ಊಟ ತಿನ್ನಲಿಲ್ಲ. ನಮ್ಮ ಪ್ರೀತಿ ಕಣ್ಣಲ್ಲೇ ಇತ್ತು. ಈ ಜವಾಬ್ದಾರಿಯಿಂದ ಅವಳಿಂದ ಬಿದ್ದು ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮಿಬ್ಬರ ಮಧ್ಯೆ ಗ್ಯಾಪ್ ಆಗಿ ಯಾರ್ಯಾರ ಮಾತು ಕೇಳಿ ನಮ್ಮ ಮೇಲೆ ತಪ್ಪವನ್ನ ತಿಳ್ಕೊಂಡು ದೂರ ಆಗಿ ಇನ್ನೊಬ್ಬನ ಮದುವೆ ಆಗ್ಬಿಟ್ಟು ಹೋದ್ಲು. ಬೇಜಾರಾಯ್ತು, ಕೊರಗ್ದೆ, ಒಂಟಿ ಆದೆ. ಒಂಟಿಯಾಗಿ ಬದುಕ್ತಾ ಇದ್ದೀನಿ ಕೂಡ. ನನಗೊಂದು ಚಿಕ್ಕ ಆಸೆ ಇತ್ತು, ಒಂದು ತುಂಬಿದ ಒಳ್ಳೆ ಕುಟುಂಬ, ಒಳ್ಳೆ ಮನೆ ತಂದು ಹುಡುಗಿನ ಮದುವೆ ಆಗಬೇಕು ಅಂತ. ಆವಾಗ ನೋಡಿದ್ದೆ ನೀವು ಅಕ್ಕ, ನಿಮ್ಮ ಕುಟುಂಬ, ನಿಮ್ಮ ದೊಡ್ಡ ಕುಟುಂಬದ ಬಳಗ. ನಿಮ್ಮ ನೋಡಿದಾಗೆಲ್ಲ ಸಾಕ್ಷಾತ್ ಲಕ್ಷ್ಮಿನ ನೋಡ್ದಂಗೆ ಆಗುತ್ತೆ. ನೀವು ಗಂಡ ಮಕ್ಕಳಿಗೋಸ್ಕರ ದುಡಿತೀರ, ಕೆಲ್ಸಕ್ಕೆ ಓಡೋಗ್ತೀರಾ, ಅಲ್ಲಿಂದ ಮನೆಗೆ ಓಡ್ಬಿಡ್ತೀರಾ, ಕೆಲ್ಸಕ್ಕೆ ಓಡೋಗ್ತೀರಾ, ಅಲ್ಲಿಂದ ಮನೆಗೆ ಓಡ್ಬಿಡ್ತೀರಾ. ಗಂಡ ತಮ್ಮನಿಗೋಸ್ಕರ, ಮಕ್ಕಳಿಗೋಸ್ಕರ ಉಪವಾಸ, ಪ್ರಾರ್ಥನೆ, ಪೂಜೆ ಎಲ್ಲ ಮಾಡ್ತೀರ. ತಂದೆನ ಸಹಿಸ್ಕೊಂಡಿದ್ದೀರ, ತಾಯಿನ ಚೆನ್ನಾಗಿ ನೋಡ್ಕೊತೀರ. ನೀವೊಂದು ಹೆಣ್ಮಗಳಾಗಿ ತಾಯಿನ ಜೋಪಾನಾಗಿ ನೋಡ್ಕೊತೀರ.
ಯಾರಿಗೂ ಬೈಯಲ್ಲ, ಯಾರಿಗೂ ಬೇಜಾರು ಮಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ಅದೇ ಸಂಸ್ಕಾರನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿದ್ದೀರಾ. ಮಕ್ಕಳಿಗೂ ಒಳ್ಳೆ ಗುಣಗಳು ಹೇಳ್ಕೊಡ್ತಿದ್ದೀರಾ. ಒಂದು ಹಬ್ಬ ಹರಿದಿನ ಏನಾದರೂ ಈ ಹುಟ್ಟದಬ್ಬಗಳು ಅಂತಂದರೆ ನೀವೆಲ್ಲರೂ ನಿಮ್ಮ ಕುಟುಂಬದವ್ರು ದೊಡ್ಡ ಬಳಗ ಎಲ್ಲರೂ ಸೇರಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರಲ್ಲ, ಅದನ್ನು ನೋಡಿದಾಗೆಲ್ಲ ಒಂಥರ ಒಟ್ಟಿಗೆ ಜಗತ್ತಕ್ಕ ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಲಿಲ್ವಲ್ಲ ಅಂತ. ನಾನು ಯಾವ ಹುಡುಗಿನೂ ತಪ್ಪಾಗಿ ನೋಡಿಲ್ಲ, ಯಾವ ಯಂಗ್ಸ್ನೂ ಕೂಡ ತಪ್ಪಾಗಿ ನೋಡಿಲ್ಲ. ನಿಮ್ಮ ಮಗಳ ನಾನು 3-4 ವರ್ಷದಿಂದನೂ ನೋಡ್ತಾ ಇದ್ದೀನಿ. ಸರಿಯಾಗಿ ಕೂಡ ಅವಳ ನೋಡಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ. ಆದರೆ ಒಂದು ದಿವಸ ಬಂತು, ಕೆಲವು ತಿಂಗಳ ಹಿಂದೆ ಅವಳನ್ನ ಒಂದ್ಸಲಿ ನೋಡಿದಾಗ ಮನೇಲಿ ಒಬ್ಬಳೇ ಇದ್ಲು. ನೀವೆಲ್ಲ ಕೆಲ್ಸಕ್ಕೆ ಹೋಗಿದ್ರಿ. ಪಾಪ ನಿಮ್ಮ ಹುಡುಗಿ ತುಂಬ ಒಳ್ಳೆಯವಳು. ಅವಳು ಒಬ್ಬಳೇ ಇದ್ದು ಒಂಟಿಯಾಗಿದ್ಲಲ್ಲ, ಅವಳ ಮೇಲೆ ಕೆಟ್ಟ ದೃಷ್ಟಿಗಳು ಬೀಳೋದು ನನ್ನ ಕಣ್ಣಿಗೆ ಕಾಣ್ತಾ ಇತ್ತು. ಬಡವರ ಹೆಣ್ಣಿನ ಜೀವನದಲ್ಲೆಂದು ಆಟವೇ ಬೇಡ. ನನಗೆ ತುಂಬ ಬೇಜಾರಾಯಿತು. ಪಾಪ ಅಮ್ಮ ನೋಡ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ, ಆ ಹುಡುಗಿ ಬೇರೆ ಒಂಟಿಯಾಗಿದೆ. ಯಾರಾದರೂ ಬೆಳೆದ ಹೆಣ್ಮಕ್ಳ ಜೊತೆ ಯಾರಾದರೂ ಒಬ್ರು ಯಾವಾಗಲೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂದ್ಕೊಂಡೆ. ದೂರದಲ್ಲೇ ಇದ್ದು ಅವಳಿಗೋಸ್ಕರ ನಾನು ಕೂಡ ಉಪವಾಸ ಪ್ರಾರ್ಥನೆ ವ್ರತ ಮಾಡ್ದಕ್ಕ ಅವಳ ಕಾಯೋ ದೇವ್ರೆ ಅಂತ. ನೀವು ಮಕ್ಕಳಿಗೋಸ್ಕರ ಉಪವಾಸ ಪ್ರಾರ್ಥನೆ ವ್ರತ ಮಾಡ್ತಿರಲ್ಲ, ನಿಮ್ಮನ್ನು ಬಿಟ್ರೆ ನಾನೇ ಅನಿಸುತ್ತೆ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ ಉಪವಾಸ ಮಾಡಿದ್ದೆ. ಆದರೆ ಹಿಂಗೆ ಸ್ವಲ್ಪ ಹತ್ರ ಆದೆ, ಆವಾಗಲೇ ನಿಮ್ಮ ಮಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ನೋಡ್ತಾ ಯಾಕೋ ಜಾಸ್ತಿ ಮಾತಾಡಬೇಕು ಅನಿಸ್ತಿತ್ತು, ನೋಡಬೇಕು ಅನಿಸ್ತಿತ್ತು. ಇದ್ಯಾಕೋ ಜಾಸ್ತಿ ಆಗ್ತಿದೆಯಲ್ಲ, ಇದು ತಪ್ಪು, ವಯಸ್ಸಿನ ನಂತರ ಇದೆ ಅಂತ ಮನಸ್ಸು ಹೇಳ್ತಿತ್ತು. ಎಚ್ಚರ ತಪ್ಪಿಟ್ಟು ಮನಸ್ಸು ಬಿಟ್ಬಿಟ್ಟು ಯಾಕೋ ನೋಡಬೇಕು, ಮಾತಾಡಬೇಕು ಅನಿಸ್ತಿತ್ತಕ್ಕ. ಒಂದು ದಿವಸ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಕಣ್ಣು ನೋಡೋಕ್ಕಾಗ್ದಂಗೆ ಏನೋ ಒಂದು ಹೇಳ್ಬಿಟ್ಟೆ. ಆದರೆ ನಾನು ಮಾಡಿದ ತಪ್ಪು ಕಣಕ್ಕ, ಅದು ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಈಗ ಹೇಳ್ತೀನಿ ಕೇಳಿ. ಈ ಜನ್ಮದಲ್ಲಿ ನನ್ನ ಮನಸ್ಸಿನಲ್ಲಿ ನಿಮ್ಮ ಮಗಳಿಗೆ ಜಾಗ ಬಿಟ್ಟರೆ ಇನ್ಯಾರಿಗೂ ಜಾಗ ಇಲ್ಲ. ನಿಮ್ಮ ಮಗಳು ಒಂದು ಅಪರೂಪದ ಮುತ್ತು, ಮಾಣಿಕೆ ಕಣಕ್ಕ. ಅದೊಂದು ಅಪರೂಪದ ಮುತ್ತು. ಅದು ನನ್ನ ಕೈ ಕೊಟ್ಟರೆ ಜೋಪಾನ ನೋಡ್ಕೊತೀನಿ, ಕಾಪಾಡ್ಕೊತೀನಿ. ನನ್ನ ಶಕ್ತಿ ಮೀರಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ನಮ್ಮ ವಯಸ್ಸಿನ ಅಂತರ ತುಂಬ ಇದೆ ಅಂತ ತಿಳ್ಕೊಂಡು ನೀವು ಈ ಜನ್ಮದಲ್ಲೂ ದೂರ ಇಟ್ಟರುವೆ ಇನ್ನೊಂದು ಜನ್ಮ ಕಾಯ್ತೀನಿ ಕಣಕ್ಕ. ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಮಗಳು ವಯಸ್ಸಿಗೆ ತಕ್ಕಂತೆ ನಾನು ಸರಿ ಸಮನಾಗಿ ಹುಡ್ತೀನಿ. ಆಗ ಇಬ್ಬರು ವಯಸ್ಸು ಸಮನಾಗಿರುತ್ತೆ. ಆವಾಗ ಬಂದು ಧೈರ್ಯವಾಗಿ ನಿಮ್ಮ ಮಗಳನ್ನ ಕೇಳ್ತೀನಿ ಕಣಕ್ಕ. ಮುಂದಿನ ಜನ್ಮಲ್ಲಾದರೂ ನಾ ಕೇಳ್ತೀನಿ ಕಣಕ್ಕ. ಮುಂದಿನ ಜನ್ಮಲ್ಲಾದರೂ ಕೇಳ್ತೀನಿ ಕಣಕ್ಕ. ಆಯ್ತು ಸುಮ್ಮಿರ್ಲ, ಎಲ್ಲ ಒಳ್ಳೇದೇ ಆಯ್ತದೆ. ದೇವ್ರೆ, ಎಂತೆಂಥವ್ರಿಗೆ ಹೆಂಗೆಂಗೋ ಜೀವನ ಕೊಟ್ಟಿದ್ದೆ. ಇವನ್ ಜೀವನದ ಸ್ವಲ್ಪ ಚೌಕಾಸಿ ಮಾಡಪ್ಪ. ಇವನ್ ಪ್ರೀತಿ ನಿಜನೇ ಐತೆ. ಇವನ್ ಪ್ರೀತಿಸಿದ್ನ ದಕ್ಕಂಗೆ ಮಾಡಪ್ಪ ತಂದೆ.